ಇನ್ನು 600ಕ್ಕೆ 600 ಅಂಕ ಗಳಿಸಿರ್ತಕ್ಕಂತಹ ವಿದ್ಯಾರ್ಥಿನಿ ಆಳ್ವಾಸ್ ಕಾಲೇಜಿನ ದಿಶಾ. ಸೊ ದಿಶಾ ಅವರು 600ಕ್ಕೆ 600 ಅಂಕವನ್ನು ಕೂಡ ಗಳಿಸಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ಅವರು ಔಟ್ ಆಫ್ ಔಟ್ ಗಳಿಸಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ದಕ್ಷಿಣ ಕನ್ನಡದ ವಿದ್ಯಾರ್ಥಿನಿ ಈಕೆ ದಿಶಾ, ಆಳ್ವಾಸ್ ಕಾಲೇಜಿನಲ್ಲಿ ಓದಿದಂತಹ ವಿದ್ಯಾರ್ಥಿನಿ. ಸೊ ಈಗ ಫಲಿತಾಂಶವನ್ನು ತಿಳ್ಕೊಂಡು ಬಹಳ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಡೀ ಕಾಲೇಜಿಗೆ ಒಂದು ರೀತಿ ಕೀರ್ತಿಯನ್ನು ತಂದಿದ್ದಾರೆ ದಿಶಾ ಅವರು. ಸೊ ಆಳ್ವಾಸ್ ಕಾಲೇಜಿನಲ್ಲಿ ಈಗ ಇನ್ನುಳಿದಂತೆ ದಿಶಾ ಅವರ ಜೊತೆಗೆ ಯಾರೆಲ್ಲ ರ್ಯಾಂಕ್ ಗಳಿಸಿದ್ದಾರೆ ಇದೆಲ್ಲವನ್ನು ಕೂಡ ನೋಡಬೇಕಾಗತ್ತೆ. ಟಾಪರ್ ಲಿಸ್ಟ್ನಲ್ಲಿ ಎಷ್ಟು ಮಂದಿ ಇದ್ದಾರೆ ಅಂತ ಸದ್ಯಕ್ಕೆ ಒಂದೊಂದೇ ವಿವರಗಳು ಲಭ್ಯವಾಗ್ತಾ ಇದೆ. ಈಗಷ್ಟೇ 3 ಗಂಟೆಗೆ ವೆಬ್ಸೈಟ್ನಲ್ಲಿ ಮಾಹಿತಿ ಸಿಕ್ಕಿದ್ರಿಂದ ಇದು ಪರಿಪೂರ್ಣವಾಗಿ ನಮಗೆ ಏನು ಡಿಟೇಲ್ ಆಗಿ ಕೊಡ್ತಾ ಇಲ್ವಲ್ಲ, ಹಾಗಾಗಿ ಆಯಾ ವಿದ್ಯಾರ್ಥಿಗಳು ಚೆಕ್ ಮಾಡಿಕೊಂಡು ಆಯಾ ಕಾಲೇಜ್ಗಳು ಕೊಡ್ತಾ ಇರುವಂಥ ಮಾಹಿತಿ ಆಧಾರದ ಮೇಲೆ ನಮಗೆ ಗೊತ್ತಾಗ್ತಾ ಇದೆ. ಸಮಗ್ರವಾಗಿ ಗೊತ್ತಾಗ್ತಾ ಹೋಗುತ್ತೆ ಯಾರು ಎಷ್ಟು ಜನ ಟಾಪರ್ಸ್ ಲಿಸ್ಟಲ್ಲಿ ಇದ್ದಾರೆ, 600ಕ್ಕೆ 600 ಅಂಕ ಗಳಿಸಿದಂತಹ ವಿದ್ಯಾರ್ಥಿಗಳು ಎಷ್ಟು ಜನ. ಇದರಲ್ಲಿ ಈ ಬಾರಿಯ ದ್ವಿತೀಯ PUCಯಲ್ಲಿ ವಿದ್ಯಾರ್ಥಿನಿಯರ ಮೇಲುಗೈ ಇದೆಯಾ ಅಥವಾ ವಿದ್ಯಾರ್ಥಿಗಳು ಬಾಯ್ಸ್ ಹೆಚ್ಚು ಪಾಸ್ ಆಗಿದ್ದಾರಾ ಅನ್ನುವಂಥ ವಿವರಗಳು ಕೂಡ ಲಭ್ಯವಾಗುತ್ತೆ. ಸ್ಪೆಷಲಿ ಕಳೆದ ಬಾರಿ ಉಡುಪಿ ಪ್ರಥಮ ಸ್ಥಾನದಲ್ಲಿತ್ತು ಏನು ಓವರಾಲ್ ರಿಸಲ್ಟ್ನಲ್ಲಿ. ಸೊ ಈ ಬಾರಿ ಉಡುಪಿಯನ್ನು ಸೈಡ್ಗಟ್ಟಿ ಬೇರೆ ಯಾವ ಜಿಲ್ಲೆಯಾದರೂ ಬರಬಹುದಾ ಅನ್ನುವಂತಹ ಪ್ರಶ್ನೆ ಇದೆ. ಇದೆಲ್ಲಕ್ಕೂ ಉತ್ತರವನ್ನು ಕಂಡುಕೊಳ್ಳೋಣ ಸಂಜೆಯ ನಂತರದಲ್ಲಿ. ಬಿಫೋರ್ ದಟ್ ಏನೆಲ್ಲ ಇನ್ಫಾರ್ಮೇಷನ್ ಸಿಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ರಿ. ಆಳ್ವಾಸ್ ಕಾಲೇಜಿನ ದಿಶಾ 600ಕ್ಕೆ 600 ಅಂಕವನ್ನು ಗಳಿಸಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್. ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿನಿ ಔಟ್ ಆಫ್ ಔಟ್ ಗಳಿಸಿದ್ದಾರೆ. ಸೊ ಅವರು ಟಾಪರ್ ಆಗಿರೋ ಕಾರಣದಿಂದಾಗಿ ಕಾಲೇಜಿನಲ್ಲಿ ಹೇಗಿದೆ ಸಂಭ್ರಮ, ದಿಶಾ ಮನೆಯಲ್ಲಿ ಹೇಗಿದೆ ಆ ಒಂದು ಸಂಭ್ರಮ? 600ಕ್ಕೆ 600 ಅಂಕವನ್ನ ಈ ಕಾಮರ್ಸ್ ಅಲ್ಲಿ ಪಡೆದಿರುವಂತವರು ಆಳ್ವಾಸಿನ ವಿದ್ಯಾರ್ಥಿನಿ ದಿಶಾ ಅವರು. ಮೂಲತಃ ಅವರು ಮೂಡುಬಿದ್ರೆ ನಿವಾಸಿ, ಹಾಗಾಗಿ ಸಂಭ್ರಮ ಮನೆ ಮಾಡಿರುವಂತದ್ದು ಅವರ ಮನೆಯಲ್ಲೂ, ಜೊತೆಗೆ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲೂ. ಸದ್ಯ ಈ ರಿಸಲ್ಟ್ ಬಂದ ತಕ್ಷಣಕ್ಕೆ ಅವರ ಗಮನಕ್ಕೆ ಬಂದಿದೆ. ಹಾಗಾಗಿ ಕಾಲೇಜಿನವರು ಅವ್ರನ್ನ ಸಂಪರ್ಕ ಮಾಡಿದ್ದಾರೆ. ಕಾಲೇಜಿಗೆ ಅವರು ಕೆಲವು ಕ್ಷಣಗಳಲ್ಲಿ ಬರ್ತಾರೆ. ಮನೆಯಲ್ಲೂ ಬಹಳಷ್ಟು ಸಂತಸ ಮನೆ ಮಾಡಿರುವಂತದ್ದು. ಇಷ್ಟೊಂದು ಅಂಕವನ್ನ ಪಡೆದಿರುವಂತದ್ದು, 600ಕ್ಕೆ 600 ಅಂಕಗಳನ್ನ ಪಡೆದಿರುವಂತದ್ದು ಬಹಳಷ್ಟು ಸಂತಸ ತಂದಿರುವಂತದ್ದು. ಅದರ ಜೊತೆಗೆ ಕಾಲೇಜಿಗೂ ಇದೊಂದು ಪ್ರತಿಷ್ಠೆ. ಹಲವಾರು ವರ್ಷಗಳಿಂದಲೂ ಇದೇ ರೀತಿಯಾಗಿ ಕಾಲೇಜು ಪ್ರಥಮ ಸ್ಥಾನಗಳನ್ನ ಕೆಲವು ವಿಭಾಗಗಳಲ್ಲಿ ಪಡೆದಿತ್ತು. ಈ ಬಾರಿ ರಾಜ್ಯಕ್ಕೆ ಪ್ರಥಮ 600ಕ್ಕೆ 600 ಅಂಕವನ್ನ ಕಾಮರ್ಸ್ ಅಲ್ಲಿ ಪಡೆಯುವ ಮೂಲಕ ಆಳ್ವಾಸ್ ಶಿಕ್ಷಣ ಸಂಸ್ಥೆಗೆ ಮತ್ತೊಂದು ಗರಿ ಬಂದಿರುವಂತದ್ದು. ಥ್ಯಾಂಕ್ ಯು ಸುಖಪಾಲ್ ನಿಮ್ಮೆಲ್ಲ ಮಾಹಿತಿಗೆ. ಆಯಾ ಕಾಲೇಜುಗಳಿಗೆ ಮುಂದಿನ ಒಂದು ವರ್ಷಕ್ಕೆ ನಮ್ಮಲ್ಲಿ ಇಷ್ಟು ಜನ ಟಾಪರ್ಸ್ ಹೊಂದಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೂ ಕೂಡ ಒಂದು ಹೆಮ್ಮೆ. ನಮ್ಮಿಂದ ಓದಂತಹ ಹೋಗಿದಂತಹ ವಿದ್ಯಾರ್ಥಿಗಳು ಟಾಪರ್ಸ್ ಆಗಿದ್ದಾರೆ ಅಂತ ಗರ್ವ ಸಹಜವಾಗಿ ಇದ್ದೇ ಇರುತ್ತಲ್ಲ. ಅದಕ್ಕಾಗಿ ಅವರು ಬಹಳ ಎಫರ್ಟ್ ಕೂಡ ಹಾಕಿರ್ತಾರೆ. ಸೊ ವಿದ್ಯಾರ್ಥಿಗಳ ಸಮೇತವಾಗಿ ಇಡೀ ಕಾಲೇಜು ಕೂಡ ಅದಕ್ಕೆ ಎಫರ್ಟ್ ಹಾಕಿರುತ್ತೆ. ಅದರಂತೆ ರಿಸಲ್ಟ್ಸ್ಗಳು ಹೊರಬಂದಿದೆ. ಕಳೆದ ವರ್ಷ ಉಡುಪಿ ಫಸ್ಟ್ ಇತ್ತು, ಯಾದಗಿರಿ ಲಾಸ್ಟ್ ಇತ್ತು. ಈ ವರ್ಷ ಯಾವ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿ ನಿಲ್ಲುತ್ತೆ ಅನ್ನೋದನ್ನು ನೋಡಬೇಕು. ಆಮೇಲೆ ಕಳೆದ ವರ್ಷ ಬರೆದಂತಹ ವಿದ್ಯಾರ್ಥಿಗಳ ಪೈಕಿ 1,69,366 ವಿದ್ಯಾರ್ಥಿಗಳು ಫೇಲ್ ಆಗಿದ್ದರು. ಈ ಬಾರಿ ಪಾಸಿಂಗ್ ಅಂಕ 33% ಮಾಡಿದರ ಪರಿಣಾಮವಾಗಿ ಫೇಲ್ನ ಸಂಖ್ಯೆ ಸ್ವಲ್ಪ ಕಡಿಮೆ ಅಂತಲೇ ಹೇಳಬಹುದು ಅಂತ ಕಾಣಿಸುತ್ತೆ.